ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಾಂಗ್ರೆಸ್ ಅವ್ರ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕಿದ್ರು. ಅವರು ಇನ್ನೂ ಮೋದಿನೇ ಕರ್ನಾಟಕದ ಅಧಿಕಾರ ನಡೆಸ್ತಾ ಇದ್ದಾರೆ ಅಂತ ತಿಳ್ಕೊಂಬಿಟ್ಟವ್ರೆ. ಕರ್ನಾಟಕ ಸರ್ಕಾರದ ಲಾ ಅಂಡ್ ಆರ್ಡರ್ ಯಾರ ಕೈಯಲ್ಲಿದೆ? ಸಿದ್ದರಾಮಯ್ಯನ ಕೈಯಲ್ಲಿದೆ. ಇಂಟೆಲಿಜೆನ್ಸ್ ಯಾರ ಕೈಯಲ್ಲಿದೆ? ಸಿದ್ದರಾಮಯ್ಯನ ಕೈಯಲ್ಲಿದೆ. ಪ್ರಜ್ವಲ್ ರೇವಣ್ಣ ಅವರು ಬಂದು ವೋಟ್ ಮಾಡ್ತಾರೆ, ಆರಾಮ್ಸೆ ಏರ್ಪೋರ್ಟ್ಗೆ 300 ಕಿಲೋಮೀಟರ್ ಹೋಗ್ತಾರೆ. ಅವರು ಯಾರು ಬಿಟ್ಟವ್ರು? ಯಾರು ಮಾತುಕತೆ ಮಾಡಿದವ್ರು? ಯಾರು ಅವ್ರನ್ನ ಹೋಗಕ್ಕೆ ಬಿಟ್ಟಕ್ಕೆ ಮಾತುಕತೆ ಆಡಿದವ್ರು? ಯಾರು? ಇಲ್ಲಿಂದ ಅಲ್ಲಿಗೆ ಪೊಲೀಸು ಅವರು ಗನ್ಮ್ಯಾನ್ ಯಾರು ಇರ್ತಾರೆ? ಸರ್ಕಾರದ ಸಂಬಳದಲ್ಲಿ ತಾನೇ ಗನ್ಮ್ಯಾನ್ ಇರೋದು. ಹೆಂಗೆ ಕಿಟ್ಟಿದ್ದೀರಾ ಇಂಟೆಲಿಜೆನ್ಸಿ ಅವ್ರು ನೀವು? ಅಂದ್ರೆ ನಿಮ್ಮ ಇಂಟೆಲಿಜೆನ್ಸಿ ಫೇಲ್ಯೂರು. ನಿಮ್ಮ ಯೋಗ್ಯತೆಗೆ ಅವರು ಏರ್ಪೋರ್ಟ್ ಹೋಗೋವಾಗ ತಡೆಯುವಂತ ಶಕ್ತಿನೂ ನಿಮ್ಗಿಲ್ಲ. ಕೇಳಿದ್ರೆ ಕೇಸ್ ಫೈಲ್ ಆಗಿಲ್ಲ ಅಂತಾರೆ. ಏನು ಪೊಲೀಸರಿಗೆ ಅಧಿಕಾರ ಇಲ್ವಾ? ಪ್ರಿಕಾಷನರಿ ಮೆಜರ್ಸ್ ಅನ್ನ ತಗೊಳ್ಳೋ ಅಂತ ಪೊಲೀಸರಿಗೆ ನ್ಯಾಚುರಲ್ ಅಧಿಕಾರ ಇದೆ. ನಾನು ಹೋಮ್ ಮಿನಿಸ್ಟರ್ ಆಗಿ ನಾನು ಕೆಲಸ ಮಾಡಿದ್ದೀನಿ, ನನಗೂ ಗೊತ್ತೈತೆ ಕಾನೂನುಗಳು, ನನಗೂ ಗೊತ್ತೈತೆ. ಇವರು ಏರ್ಪೋರ್ಟ್ಗೆ ಹೋಗೋಕೆ ಬಿಟ್ಟಿದ್ದು ಇವ್ರದ್ದು ತಪ್ಪು. ಈಗ ಏರ್ಪೋರ್ಟ್ ಇಂದ ಆರದ ಮೇಲೆ ಮೋದಿಯವರು 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 ಅಂತಾರಲ್ಲ, ಮೋದಿ ಏನ್ ಮಾಡ್ಬೇಕು ಇವ್ರಿಗೆ? ಮೋದಿ ಏನು ಫ್ಲೈಟ್ ಅಲ್ಲಿ ಬಂದು ತಡಿಬೇಕಾ ಇವ್ರನ್ನ? ನಾಚಿಕೆ ಆಗ್ಬೇಕು, ನಾಚಿಕೆ ಆಗ್ಬೇಕು ಇವ್ರಿಗೆ. ಹಂಗಾರೆ ಇವ್ರಿಗೆ ಯೋಗ್ಯತೆ ಇಲ್ವಾ? ಸಿದ್ದರಾಮಯ್ಯನ ಯೋಗ್ಯತೆ ಏನು ಅನ್ನೋದು ಅರ್ಥ ಆಯ್ತಲ್ಲ ಇದರಿಂದ. ಯೋಗ್ಯತೆ ಅವ್ರಿಗೆ ಯೋಗ್ಯತೆ ಏನಿದೆ ಅಂತ ಅರ್ಥ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಯೋಗ್ಯತೆ ಏನು ಅನ್ನೋದು ಅರ್ಥ ಆಯ್ತಲ್ಲ. ಈ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಯೋಗ್ಯತೆ ಇಲ್ಲ ಅಂದ್ರೆ ಅಧಿಕಾರ ಬಿಟ್ಟು ಇಳೀರಿ, ನಾವು ಕ್ರಮ ತೆಗೆದುಕೊಳ್ತೀರಿ. ಇವ್ರ ಕೈಲೇ ಪೊಲೀಸ್ ಐತೆ, ಇವ್ರ ಕೈಲೇ ಡಿಸಿ ಐತೆ. ಹೇಳಿಕೆ ಕೊಡಕ್ ಮಾತ್ರ ಆಗ್ತೈತೆ ಡಿಸಿ. ಅದೇನೋ ಕಂಸಂದು ಹೇಳಿಕೆ ಕೊಟ್ಟರು, ಮಹಾಭಾರತದ್ದೆಲ್ಲ ಹೇಳಿಕೆ ಕೊಡಕ್ ಆಗ್ತೈತೆ, ಅರೆಸ್ಟ್ ಮಾಡಕ್ ಕಾನೂನು ಹುಡುಕಕ್ಕಾಗಿಲ್ವ ಇವ್ರ ಕೈಲಿ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಾಂಗ್ರೆಸ್ ಅವ್ರ ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕಿದ್ರು. ಅವರು ಇನ್ನೂ ಮೋದಿನೇ ಕರ್ನಾಟಕದ ಅಧಿಕಾರ ನಡೆಸ್ತಾ ಇದ್ದಾರೆ ಅಂತ ತಿಳ್ಕೊಂಬಿಟ್ಟವ್ರೆ. ಕರ್ನಾಟಕ ಸರ್ಕಾರದ ಲಾ ಅಂಡ್ ಆರ್ಡರ್ ಯಾರ ಕೈಯಲ್ಲಿದೆ? ಸಿದ್ದರಾಮಯ್ಯನ ಕೈಯಲ್ಲಿದೆ. ಇಂಟೆಲಿಜೆನ್ಸ್ ಯಾರ ಕೈಯಲ್ಲಿದೆ? ಸಿದ್ದರಾಮಯ್ಯನ ಕೈಯಲ್ಲಿದೆ. ಪ್ರಜ್ವಲ್ ರೇವಣ್ಣ ಅವರು ಬಂದು ವೋಟ್ ಮಾಡ್ತಾರೆ, ಆರಾಮ್ಸೆ ಏರ್ಪೋರ್ಟ್ಗೆ 300 ಕಿಲೋಮೀಟರ್ ಹೋಗ್ತಾರೆ. ಅವರು ಯಾರು ಬಿಟ್ಟವ್ರು? ಯಾರು ಮಾತುಕತೆ ಮಾಡಿದವ್ರು? ಯಾರು ಅವ್ರನ್ನ ಹೋಗಕ್ಕೆ ಬಿಟ್ಟಕ್ಕೆ ಮಾತುಕತೆ ಆಡಿದವ್ರು? ಯಾರು? ಇಲ್ಲಿಂದ ಅಲ್ಲಿಗೆ ಪೊಲೀಸು ಅವರು ಗನ್ಮ್ಯಾನ್ ಯಾರು ಇರ್ತಾರೆ? ಸರ್ಕಾರದ ಸಂಬಳದಲ್ಲಿ ತಾನೇ ಗನ್ಮ್ಯಾನ್ ಇರೋದು. ಹೆಂಗೆ ಕಿಟ್ಟಿದ್ದೀರಾ ಇಂಟೆಲಿಜೆನ್ಸಿ ಅವ್ರು ನೀವು? ಅಂದ್ರೆ ನಿಮ್ಮ ಇಂಟೆಲಿಜೆನ್ಸಿ ಫೇಲ್ಯೂರು. ನಿಮ್ಮ ಯೋಗ್ಯತೆಗೆ ಅವರು ಏರ್ಪೋರ್ಟ್ ಹೋಗೋವಾಗ ತಡೆಯುವಂತ ಶಕ್ತಿನೂ ನಿಮ್ಗಿಲ್ಲ. ಕೇಳಿದ್ರೆ ಕೇಸ್ ಫೈಲ್ ಆಗಿಲ್ಲ ಅಂತಾರೆ. ಏನು ಪೊಲೀಸರಿಗೆ ಅಧಿಕಾರ ಇಲ್ವಾ? ಪ್ರಿಕಾಷನರಿ ಮೆಜರ್ಸ್ ಅನ್ನ ತಗೊಳ್ಳೋ ಅಂತ ಪೊಲೀಸರಿಗೆ ನ್ಯಾಚುರಲ್ ಅಧಿಕಾರ ಇದೆ. ನಾನು ಹೋಮ್ ಮಿನಿಸ್ಟರ್ ಆಗಿ ನಾನು ಕೆಲಸ ಮಾಡಿದ್ದೀನಿ, ನನಗೂ ಗೊತ್ತೈತೆ ಕಾನೂನುಗಳು, ನನಗೂ ಗೊತ್ತೈತೆ. ಇವರು ಏರ್ಪೋರ್ಟ್ಗೆ ಹೋಗೋಕೆ ಬಿಟ್ಟಿದ್ದು ಇವ್ರದ್ದು ತಪ್ಪು. ಈಗ ಏರ್ಪೋರ್ಟ್ ಇಂದ ಆರದ ಮೇಲೆ ಮೋದಿಯವರು 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 ಅಂತಾರಲ್ಲ, ಮೋದಿ ಏನ್ ಮಾಡ್ಬೇಕು ಇವ್ರಿಗೆ? ಮೋದಿ ಏನು ಫ್ಲೈಟ್ ಅಲ್ಲಿ ಬಂದು ತಡಿಬೇಕಾ ಇವ್ರನ್ನ? ನಾಚಿಕೆ ಆಗ್ಬೇಕು, ನಾಚಿಕೆ ಆಗ್ಬೇಕು ಇವ್ರಿಗೆ. ಹಂಗಾರೆ ಇವ್ರಿಗೆ ಯೋಗ್ಯತೆ ಇಲ್ವಾ? ಸಿದ್ದರಾಮಯ್ಯನ ಯೋಗ್ಯತೆ ಏನು ಅನ್ನೋದು ಅರ್ಥ ಆಯ್ತಲ್ಲ ಇದರಿಂದ. ಯೋಗ್ಯತೆ ಅವ್ರಿಗೆ ಯೋಗ್ಯತೆ ಏನಿದೆ ಅಂತ ಅರ್ಥ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಯೋಗ್ಯತೆ ಏನು ಅನ್ನೋದು ಅರ್ಥ ಆಯ್ತಲ್ಲ. ಈ ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ ಯೋಗ್ಯತೆ ಇಲ್ಲ ಅಂದ್ರೆ ಅಧಿಕಾರ ಬಿಟ್ಟು ಇಳೀರಿ, ನಾವು ಕ್ರಮ ತೆಗೆದುಕೊಳ್ತೀರಿ. ಇವ್ರ ಕೈಲೇ ಪೊಲೀಸ್ ಐತೆ, ಇವ್ರ ಕೈಲೇ ಡಿಸಿ ಐತೆ. ಹೇಳಿಕೆ ಕೊಡಕ್ ಮಾತ್ರ ಆಗ್ತೈತೆ ಡಿಸಿ. ಅದೇನೋ ಕಂಸಂದು ಹೇಳಿಕೆ ಕೊಟ್ಟರು, ಮಹಾಭಾರತದ್ದೆಲ್ಲ ಹೇಳಿಕೆ ಕೊಡಕ್ ಆಗ್ತೈತೆ, ಅರೆಸ್ಟ್ ಮಾಡಕ್ ಕಾನೂನು ಹುಡುಕಕ್ಕಾಗಿಲ್ವ ಇವ್ರ ಕೈಲಿ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.